ನೋಡಿ ನಮ್ಮ ಮಕ್ಕಳನ್ನ ಇಲ್ಲಿ ಸ್ಕೂಲ್ ಸೇರ್ಸಿದೀವಿ ನಾವು ವಿತ್ ಹಾಸ್ಟೆಲ್ ಮತ್ತೆ ಸ್ಕೂಲು ಎರಡು ಇಲ್ಲೇ ಇದೆ. ಇದು ಶಿವಗಂಗೆ ಹತ್ರ ಬರುತ್ತೆ, ವನಂಗವಿ ಮಠ ಅಂದ್ಬಿಟ್ಟು. ಇಲ್ಲಿ ನನ್ನ ಮಕ್ಕಳನ್ನ ಸೇರ್ಸಿದೀವಿ. ನನ್ನ ಮಕ್ಕಳು ಇಬ್ರಿಗೂ ಅಲರ್ಜಿ ಆಗಿದೆ, ಮೈ ತುಂಬಾ ಅಲರ್ಜಿ ಆಗಿದೆ. ಒಂದು ವರ್ಷದಿಂದ ಪ್ರತಿ ವಾರ ಬಂದು ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ, ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ, ಎಲ್ಲ ಮಾಡ್ತಾ ಇದ್ದೀನಿ. ಹೋದ್ ವಾರ ಒಂದು ವಾರ ಬರ್ದಿರೋದಕ್ಕೆ ನನ್ನ ಮಗನ ಕೈ ನೋಡಕ್ ಆಗ್ತಿಲ್ಲ. ಚಿನ್ನ ಬಾಯ್ಲಿ ನೋಡಿ, ಈ ತರ ಆಗಿದೆ ನನ್ನ ಮಗನ ಕೈ. ನೋಡಿ ಈ ತರ ಆಗಿದೆ, ಮೈಯಲ್ಲಿ ಒಂದು ಕಡೆ ಜಾಗ ಇಲ್ಲ, ಎಲ್ಲ ಕಡೆನೂ ಮೈಯೆಲ್ಲ ಅಲರ್ಜಿ ಆಗಿದೆ. ನಾನು ಪ್ರತಿ ಸಲ ಬಂದಾಗ ತಾಳ್ಮೆಯಿಂದ ಬಂದಿದ್ದೀನಿ. ನಮ್ಮ ಮಕ್ಳಿಗೆ ನಾವು ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ ಹೇಳಿ ಇದುವರೆಗೂ ಟ್ರೀಟ್ಮೆಂಟ್ ಕೊಡ್ಸಿಲ್ಲ, ಏನು ಮಾಡಿಲ್ಲ. ಅವ್ರು ಟ್ರೀಟ್ಮೆಂಟ್ ಕೊಡ್ಸಿರೋದೇ ಆಗಿದ್ರೆ ಈ ತರ ಆಗ್ತಾ ಇರ್ಲಿಲ್ಲ. ನೋಡಿ ಈ ತರ ಆಗ್ತಾ ಇರಲಿಲ್ಲ, ಟ್ರೀಟ್ಮೆಂಟ್ ಕೊಡ್ಸಿರೋದೇ ಆಗಿದೆ. ನನ್ನ ಮಕ್ಕಳು ಒಬ್ಬರೇ ಮಕ್ಳಿಗೆಲ್ಲ ಆಗಿರೋದು, ಪ್ರತಿಯೊಂದು ಮಕ್ಳಿಗೂ ಅಲರ್ಜಿ ಆಗಿದೆ. ಪ್ಲೀಸ್ ಪೇರೆಂಟ್ಸ್ ಕಡೆ ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಮಕ್ಳ ಬಗ್ಗೆ ನೀವು ಕೇರ್ ತಗೊಳ್ಳಿ. ಇಲ್ಲಿ ಬಂದು ನಿಮ್ಮ ಮಕ್ಳನ್ನ ನೀವು ನೋಡ್ಬೇಕು. ಪ್ರತಿ ಮಕ್ಳಿಗೂ ಅಲರ್ಜಿ ಆಗಿದೆ, ನೀವು ಬಂದು ನೋಡ್ಲೇಬೇಕು ನಿಮ್ಮ ಮಕ್ಳನ್ನ. ನೀವು ದಯವಿಟ್ಟು ಈ ತರ ಮಠಕ್ಕೆ, ಈ ತರ ವರ್ಸ್ಟ್ ಹಾಸ್ಟೆಲ್ ಮಾತ್ರ ನೀವು ಸೇರಿಸ್ಬೇಡಿ ನಿಮ್ಮ ಮಕ್ಳನ್ನ, ಆಯ್ತಾ? ಇವ್ರದೇ ಆದ ಒಂದು ಇದಿದೆ, ತೋಟ ಇದೆಯಂತೆ, ಹಸುಗಳಿದೆಯಂತೆ, ಮಕ್ಳು ಹಸು ಮೇಯಿಸ್ಬೇಕಂತೆ, ತೋಟದ ಕೆಲಸ ಮಾಡ್ಬೇಕಂತೆ. ಈ ಬಾಳಕ ಮಕ್ಳನ್ನ ತಗೊಂಬಂದು ಇಲ್ಲಿ ಹಾಕ್ಬೇಕಾ ನೀವು? ಈ ತರ ಇದಕ್ಕೆ ಮಕ್ಳನ್ನ ತಗೊಂಬಂದು ಹಾಕ್ಬೇಕಾ ಈ ಹಾಸ್ಟೆಲ್ಗೆ? ನೀವು ದಯವಿಟ್ಟು ಹೇಳ್ತಾ ಇದ್ದೀನಿ, ಕೇಳ್ಕೊಳ್ಳಿ. ನಿಮ್ಗೆಲ್ಲ ಕೈ ಮುಗಿದು ಕೇಳ್ಕೊಂತೀನಿ, ಇದೇ ವರ್ಷ ಲಾಸ್ಟ್ ಮಾಡಿ ನಿಮ್ಮ ಮಕ್ಳನ್ನ. ಈ ವರ್ಷ ಹಾಸ್ಟೆಲ್ ಮಾತ್ರ ಸೇರ್ಸ್ಬೇಡಿ, ಯಾವುದೇ ಕಾರಣಕ್ಕೂ ಸೇರಿಸ್ಬೇಡಿ. ಮಕ್ಳುಗಳು ಸತ್ತೋಗ್ತಾರೆ. ಆ ವಿಡಿಯೋನ ನಿಮ್ಗೆ ಹಾಕ್ತೀನಿ. ಇವ್ರು ಹಾಸ್ಟೆಲ್ ಅಲ್ಲಿ ಇರೋ ಒಬ್ರು ಮಾತಾಡಿದ್ದಾರೆ, ಏನಂತ ಮಾತಾಡಿದಾರೆ ಅಂತ ಆ ವಿಡಿಯೋನ ನಿಮ್ಮ ಗ್ರೂಪ್ಗೆ ಹಾಕ್ತೀನಿ, ನೀವು ನೋಡಿ. ಇದೇ ಲಾಸ್ಟ್ ಮಾಡ್ಬೇಕು. ಯಾರು ನಿಮ್ಮ ಮಕ್ಳನ್ನ ಈ ಹಾಸ್ಟೆಲ್ ಕರ್ಕೊಂಡ್ಬಂದು ಬಿಡಬಾರ್ದು. ಒಂದು ಚೂರು ರೆಸ್ಪಾನ್ಸ್ ಮಾಡಲ್ಲ ಪೇರೆಂಟ್ಸ್ ಗಳಿಗೆ, ಒಂದು ಚೂರುನು ರೆಸ್ಪೆಕ್ಟ್ ಕೊಡಲ್ಲ, ನೀಟಾಗಿ ಮಾತಾಡಲ್ಲ. ಬೇರೆ ಮಕ್ಳುಗಳಿಗೆಲ್ಲ ಹಿಂಗೆ ಆಗಿದೆ ಅಂತ ಕೇಳಿಕ್ಕೆ ನನ್ಗೆ ಏನಂತ ಹೇಳ್ತಾ ಇದಾರೆ ಗೊತ್ತಾ? ಬೇರೆ ಪೇರೆಂಟ್ಸ್ ಗಳು ಬಂದು ಕೇಳ್ಕೊಂತಾರೆ, ನೀವು ನಿಮ್ಮ ಮಕ್ಳನ್ನ ಕೇಳ್ಕೊಂಡು ಹೋಗಿ ಅಂತಾರೆ. ಇನ್ನೊಬ್ರು ಕೇಳಿದ್ರೆ ಸತ್ತಾದ್ಮೇಲೆ ಬಂದು ಕೇಳಿ ಅಂತಾರೆ. ಆ ವಿಡಿಯೋನು ನಿಮ್ಗೆ ಹಾಕ್ತೀನಿ, ನೀವು ನೋಡ್ಬೇಕು. ದಯವಿಟ್ಟು ನೀವು ನೋಡ್ಬೇಕು. ನೀವು ಯಾರ್ಯಾರು ನಿಮ್ಮ ಮಕ್ಳ ಬಗ್ಗೆ ನೀವು ಬೇಕು ಅಂತ ಅನ್ಸುತ್ತೋ ದಯವಿಟ್ಟು ನೀವೆಲ್ಲ ಬಂದು ಇದೇ ನಂಬರ್ಗೆ ಕಾಲ್ ಮಾಡಿ ನನಗೆ. ನಾನು ಇವಾಗ ಪಬ್ಲಿಕ್ ಟಿವಿ ಅವ್ರನ್ನ ಕರೆಸ್ತಾ ಇದ್ದೀನಿ. ಇದೇ ನಂಬರ್ ನೀವು ಕಾಲ್ ಮಾಡ್ಬೇಕು ನನಗೆ. ನಿಮ್ಮ ಮಕ್ಳ ಬಗ್ಗೆ ನಿಮ್ಗೆ ಕೇರ್ ಬೇಕು. ನಾಳೆ ಇನ್ನೊಬ್ರು ಮಕ್ಳಿಗೆ ಈ ತರ ಆಗ್ಬಾರ್ದು ಅನ್ನೋದು ನಿಮ್ ಮೈಂಡ್ ಅಲ್ಲಿ ಇದ್ರೆ ದಯವಿಟ್ಟು ನೀವು ಬರ್ಬೇಕು. ನೀವು ಯಾವ ಕಳ್ಸಿದ್ದೀರಾ? ಹೇಳೋವರೆಗೂ ಇರ್ಬೇಕು. ಯಾವ ಆಸ್ಪತ್ರೆ ಕಳ್ಸಿದ್ರಿ ಅವ್ರನ್ನ? ಹಾಸ್ಪಿಟ್ಲಿಗೆ ಮಕ್ಕಳಿಗೆಲ್ಲ ಬನ್ನಿ, ಎಲ್ಲ ಮಕ್ಳು ಬನ್ನಿ. ವನಂಗವಿ ಮಠದಲ್ಲಿ ಮಕ್ಕಳಿಗೆಲ್ಲ ಈ ತರ ಅಲರ್ಜಿ ಆಗೈತೆ. ಪ್ರತಿಯೊಬ್ರು ಮಕ್ಕಳಿಗೂ ಈ ತರ ಅಲರ್ಜಿ ಆಗೈತೆ. ಯಾರಿಗೂ ಇವರು ಟ್ರೀಟ್ಮೆಂಟ್ ಕೊಡ್ಸಿಲ್ಲ, ಇವರು. ಒಂದು ವರ್ಷದಿಂದ ವಾರನೂ ಬರ್ತೀನಿ ನನ್ನ ಮಕ್ಕಳು ನೋಡಕ್ಕೆ. ನಾನು ಇವರು ಅಲ್ಲಿ ಬೆಂಗಳೂರಲ್ಲಿ ಕ್ಲಿನಿಕ್ ಅಲ್ಲಿ ಸೀಲ್ ಬರ್ದ್ ಕೊಟ್ಟಿದ್ರಲ್ಲ, ಆಯ್ತು ಒಂದ್ ನಿಮಿಷ ಇರು. ಅಲ್ಲಿ ಸೀಲ್ ಬರ್ದ್ ಕೊಟ್ಟಿದ್ರಲ್ಲ ಇದ್ರಲ್ಲಿ ಕ್ಲಿನಿಕ್ ಅಲ್ಲಿ, ಅದು ಸ್ಟೇಷನ್ ಕೊಡೋದು ಕೊಡ್ಸಿಲ್ಲ. ಬನ್ನಿ ಸ್ಟೇಷನ್ ಬನ್ನಿ. ಅಲ್ಲ ಟ್ರೀಟ್ಮೆಂಟ್ ಕೊಡ್ಸಿಲ್ಲ. ಎಷ್ಟಂತೆ ನೋಡಕ್ ಕಣ್ಣಲ್ಲ ನಾವು ಕೊಟ್ಟೇವ್ರಿ. ನೋಡಿ ಹೋಗೋಣ ಬಾ. ಒಂದ್ ನಿಮಿಷ, ನಿಮ್ಮ ಮಕ್ಕಳಿಗೆ ಹಿಂಗಾಗಿದ್ರೆ ನೀವು ನೋಡ್ಕೊಂಡಿರ್ತೀರಾ? ನಿಮ್ಮಿಂದ ನಾವಲ್ಲ. ಕಟ್ಟಿಲ್ಲ ಅಂದ್ರೆ ಮಾಡ್ತೀರಾ ಕೆಲಸ? ಹೋಗ್ತೀರಾ ಮನೆಗೆ? ಸುಮ್ಮನೆ ಕಟ್ಟಿಲ್ಲ, ನಾವು ಬಿಟ್ಟಿಲ್ಲ. ಸತ್ತೋಗ್ತಾರೆ ಮಕ್ಕಳು. ಬಿಡು, ನೀನೇನ್
ನೀನ್ ಕೊಡೋ ಕಂಪ್ಲೇಂಟ್ ನಾವು ಮಾತಾಡ್ತೀವಿ. ನೀನ್ ಸತ್ತಾಗು. ನನ್ಗೆ ಕೇಳ್ತೀಯ? ನೀನ್ ಹೋಗಲೇ? ನೀನು ಅಷ್ಟೇ. ಫಸ್ಟ್ ಮಾತಾಡೋದೇ ಕಲಿಯೋದು. ನಡೆಸ್ಕೊಳ್ಳಲ್ಲ. ನೀವೇ ನೋಡಿದ್ರಿ ಎಷ್ಟೊಂದ್ ಸರಿ ಬಂದಾಗ್ಲೂ ನಾನೇ ಅವ್ರಿಗೆ ಏನೋ ಯಾವಾಗ ಇವ್ರಿಗೆ ಆಗ್ತೈತೆ ಏನೋ ಬೇಜಾರಾಗಿದೆ ನಮ್ಗೆ ಅಂತ ಹೇಳಿ ಕಳ್ಸಿದೀನಿ. ನಮ್ಗೆ ಅರ್ಥ ಆಗುತ್ತೆ ತಂದೆ ತಾಯಿ ಏನು ಅಂತ ಎಲ್ಲ ಅರ್ಥ ಆಗುತ್ತೆ. ನೀವು ಒಂದ್ ನಿಮಿಷ ಕೇಳ್ರಿ, ನೀವು ಸಿಂಗಲರ್ ಆಗಿ ಅವರೆಲ್ಲ ಹೋಗಿ ಬರ್ಲಿ ಹಂಗಂದ್ರೆ ಆ ತರ ಎಲ್ಲ ನಾವು ಮಾತಾಡೇ ಇಲ್ಲ ಸರ್. ನೀವು ಬೈಕ್ ಅಂತಿದ್ಮೇಲೆ ಅವ್ರು ಬಂದು ಹೇಳಿಲ್ಲ. ಅವರು ಯಾವ ಪೇರೆಂಟ್ ಮಾತಾಡ್ಸಲ್ಲ, ನನಗೆ ಗೊತ್ತಿರಂಗೆ ಗೊತ್ತಾಯ್ತಾ? ಹಂಗಾರೆ ನಾವೇ ಸುಳ್ಳು ಹೇಳ್ತೀವಿ. ನೀವು ಬೈಕ್ ಅಂತಿದ್ಕೆ ಅವ್ರು ಮಾತಾಡಿದ್ರು. ನಾನ್ ಬೈಕೊಂಡಿಲ್ಲ ಸರ್. ನಾವು ಅವ್ರು ಫಸ್ಟ್ ಮಾತಾಡಕ್ಕೆ ಸತ್ತೋದ್ರು. ಈಗ ಮಕ್ಕಳನ್ನ ಸತ್ತೋದ್ರು. ಅವ್ರ ಮಕ್ಳು ಗಂಡ ಆಗಿದ್ರೆ ಅವರು ತಾನೆ ಅವ್ರ ಮಕ್ಳಿಗೆ ಹತ್ರ ಆಗಿದ್ರೆ ಅವ್ರ ಹತ್ರ ಮಾತಾಡ್ತಾರ. ತಿರ್ಗು ತಿರ್ಗು ಹಿಂದೆ ಹಿಂದೆ ತಿರ್ಗು. ಅಲ್ಲ ಇವಾಗ ನಾವು ಕರ್ಕೊಂಡು ಹೋಗ್ತೀವಿ ಎಕ್ಸಾಮಿಗೆ ಕರ್ಕೊಂಡ್ಬಿಡಿ. ಅದೇನೆ ಮಾಡಿ ಕರ್ಕೊಂಡು ಎಕ್ಸಾಮ್ ಯಾವಾಗ? ಎಕ್ಸಾಮು ಹಲೋ ಸ್ವಾಮಿ ನಮಸ್ಕಾರ. ನಮಸ್ತೆ. ಯಾರು? ನಾನು ರಾಜಧಾರಿ ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ಸರ್. ಬೆಂಗಳೂರು ರಾಜಾಜಿ ನಗರದಿಂದ ಮಾತಾಡ್ತಾ ಇದ್ದೀನಿ. ರಾಜಧಾರಿ ಟಿವಿ ಸಿಇಒ. ಹೇಳಿ ಸರ್. ಏನಿಲ್ಲ, ನಿಮ್ಮ ಒಂದು ಮಠದಲ್ಲಿ ಮಕ್ಕಳಿಗೆಲ್ಲ ಗಜ್ಜಿ ಬಂದ್ಬಿಟ್ಟಿದೆ ಅನ್ನೋ ಒಂದು ವಿಷಯಕ್ಕೆ ಕೆಲವೊಂದು ನಮ್ಮ ರಿಪೋರ್ಟರ್ ಕೆಲವೊಂದು ವಿಚಾರಗಳನ್ನು ಹೇಳಿದ್ರು. ನೋಡ್ದೆ, ವಿಡಿಯೋಸ್ ಎಲ್ಲ ನೋಡ್ದೆ ನಾನು. ಹ್ಞೂ ಸರ್. ಸರ್ ಏನಿಲ್ಲ, ನಮ್ಮ ಮಠದಲ್ಲಿ 330 ಮಕ್ಕಳಿದ್ದಾರೆ. 300 ಮಕ್ಕಳಿದ್ದಾರೆ. ಅದರಲ್ಲಿ 3 ಶಾಲೆಗೆ ಹೋಗ್ತಾರೆ ನಮ್ಮ ಮಕ್ಕಳು. ಕನ್ನಡ ಶಾಲೆ, ಆಮೇಲೆ ಗೌರ್ಮೆಂಟ್ ಶಾಲೆ, ನಮ್ಮ ಇಂಗ್ಲಿಷ್ ಮೀಡಿಯಂ ಶಾಲೆ. 3 ಶಾಲೆಯಿಂದ 300 ಮಕ್ಕಳಿದ್ದಾರೆ ಸರ್. ಇದು ಫ್ರೀ ಹಾಸ್ಟೆಲ್. ಇಲ್ಲಿ ನಾವು ಹಾಸ್ಟೆಲ್ಗೆ ಯಾವುದೇ ಫೀಸ್ ತಗೊಳಲ್ಲ. ಒಂದು. ಎರಡನೇದು ನಮ್ಮ ಮಕ್ಕಳಿಗೆ ನಾವು ತಾಯಿ ತರ ನೋಡ್ಕೊತಾ ಇದೀವಿ ಸರ್. ಅಲರ್ಜಿ ಈ ಹಾಸ್ಟೆಲ್ ಇರೋರಿಗೆ ಅದು ಆಗ್ತಾ ಇರುತ್ತೆ ಸರ್. ಒಬ್ಬೊಬ್ಬರಿಗೆ ಒಂದೊಂದ್ಸರಿ ಆಗ್ತಾ ಇರುತ್ತೆ. ಅದು ಸ್ಪ್ರೆಡ್ ಆದ್ರೆ 2-3 ಹಚ್ಕೊಂಡ್ಬಿಡುತ್ತೆ. ಹಂಗಾಗಿ ನಮ್ಮ ಹಾಸ್ಟೆಲ್ ಅಲ್ಲಿ ಒಂದು 5-6 ಹುಡುಗರಿಗೆ 7-8 ಹುಡುಗರಿಗೆ ಆಗಿದೆ ಸರ್. ನಾನು ಆಗಿಲ್ಲ ತಕ್ಷಣ ನಾವು ಟ್ರೀಟ್ಮೆಂಟ್ ಎಲ್ಲ ಕೊಡ್ಸಿ ಸರ್. ಒಂದ್ಸರಿ ಬಂದ್ಬಿಟ್ಟು ನಮ್ಮ ಮಠ ಒಂದ್ಸರಿ ನೀವೇ ಚೆಕ್ ಮಾಡ್ಕೊಂಡು ಮಠ ಹೆಂಗಿದೆ, ಮಕ್ಳು ಹೆಂಗಿದ್ದಾರೆ, ಅಲ್ಲಿನ ವ್ಯವಸ್ಥೆ ಹೆಂಗಿದೆ ಅನ್ನೋದ ತಾವು ನೋಡ್ಬಿಟ್ರೆ, ನಾವ್ ಹೇಳೋದ್ಕಿಂತ ನೀವೇ ಅದನ್ನ ಲೈವ್ ಕೊಟ್ಬಿಟ್ರೆ ಇನ್ನೂ ಒಳ್ಳೇದು ಸರ್. ಖಂಡಿತ ಆಗ್ಬೋದು, ಬರ್ತೀನಿ ನಾನು. ಆದ್ರೆ ಎಲ್ಲರೂ ಏನು ಹೇಳಲ್ಲ ಸರ್. ಹೌದೌದು, ಖಂಡಿತ ಸ್ವಾಮೀಜಿ, ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ ನೋಡಿ. ಅನ್ನದಾಸೋಹ, ತ್ರಿವಿಧ ದಾಸೋಹ ಅಂತ ಹೇಳಿ ಮಾಡಿದಂತದ್ದು ದೊಡ್ಡ ಒಂದು ವಿಚಾರ. ಮಠಗಳು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು ಕೂಡ ತುಂಬಾ ಗೌರವವಾದಂತದ್ದು, ನೈತಿಕವಾದಂತದ್ದು, ಒಂದು ಭವಿಷ್ಯಕ್ಕೆ ತುಂಬಾ ಆಧಾರ. ನಾನ್ ಬಂದಾಗ ಸರ್ ಒಂದ್ ಮನೆ 18 ಮಕ್ಳಿದ್ರು ಸರ್. ಇವತ್ತು ಡಿಗ್ರಿ ಕಾಲೇಜ್ ವರೆಗೂ ರೂರಲ್ ಸೈಡ್ ಅಲ್ಲಿ ಮಾಡಿದೀವಿ ಸರ್. PUC ಮಾಡಿದೀವಿ, ಡಿಗ್ರಿ ಕಾಲೇಜ್ ಮಾಡಿದೀವಿ, ಆಮೇಲೆ ಇಂಗ್ಲಿಷ್ ಮೀಡಿಯಂ ಮಾಡಿದೀವಿ, ಪ್ರಾರ್ಥನಾ ಮಂದಿರ ಮಾಡಿದೀವಿ, ಅನುಭವ ಮಂಟಪ ಮಾಡಿದೀವಿ. ನಮ್ಗೆ 100 ರೂಪಾಯಿಗೆ ನಾನ್ ಬಂದಾಗ ಕಷ್ಟ ಇತ್ತು ಸರ್ ನಮ್ಮ ಮಠದಲ್ಲಿ. ಇವತ್ತು ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆ ಭಕ್ತರ ಒಂದ್ ಸಹಕಾರದಿಂದ. ಸುಮ್ನೆ ಇದನ್ನ ಒಂದು ಇಶ್ಯೂ ಮಾಡ್ಬೇಕು ಅನ್ನೋ ಉದ್ದೇಶ ಯಾರು ಅಲ್ಲ. ಒಂದು ವಿಷಯ ಸ್ವಾಮೀಜಿ, ಈಗ ಯಾಕೆ ಈ ತರ ಪೋಷಕರು ಬಂದು ಎಲ್ಲ ಮಾಡ್ತಾ ಇದ್ರಿ? ಸರ್ ಯಾರು ಪೋಷಕರಿಲ್ಲ ಸರ್. ನಮ್ಮ ಹಾಸ್ಟೆಲ್ ಗ್ರೂಪ್ ಅಲ್ಲಿ 300 ಜನ ಪೋಷಕರಿದ್ದಾರೆ ಸರ್. ಅದ್ರಲ್ಲಿ ಇವ್ರೊಬ್ರೇ ಸರ್. ಇದು ಏನಾಗಿದೆ ಸರ್, ಒಂದ್ಸರಿ 15 ದಿವಸದಿಂದ ಇವರು ಈ ಪೋಷಕರಿದಾರಲ್ಲ ಸರ್, ಅವರು ಇನ್ನೊಬ್ರು ಅವರ ಫ್ರೆಂಡ್ ಇಬ್ರು ಬಂದಿದ್ರಂತೆ. ನಾನು ಇರ್ಲಿಲ್ಲ ಸರ್ ಅವತ್ತು. ಬಂದಾಗ ಅವ್ರೊಬ್ರು ಪ್ಯಾಂಟು ಶರ್ಟು ಹಾಕೊಂಡ್ ಬಂದಿರಂತೆ ಸ್ಕೂಲ್ ಹತ್ರ ಬಂದಾಗ ಮಕ್ಳು ಅವ್ರು ನೋಡಿ ಏನೇನೋ ಮಾತಾಡ್ತಿರಂತೆ. ನಮ್ಮ HM ಅದನ್ನ ನೋಡಿ ಅವ್ರಿಗೆ ಈ ತರ ಬರಬೇಡಿ ಮೇಡಮ್, ನೀವು ಇದು ಈ ಪ್ರಿಮಿಸಸ್ ಇಲ್ಲಿ ಇದು ಸರಿಯಲ್ಲ ಅಂತ ಹೇಳಿದ್ದಾರೆ. ನಮ್ ಇಷ್ಟ, ನಾವ್ ಹೆಂಗನ ಬರ್ತೀವಿ ಹಂಗೇನೋ ಸ್ವಲ್ಪ ಕ್ಲಾಶ್ ಮಾಡ್ಕೊಂಡಿದ್ದಾರೆ. ಸರಿ ಹೋಗ್ಬಿಟ್ಟಿದ್ದಾರೆ ಅವತ್ತು. ಅದಾದ್ಮೇಲೆ ಈ ಹುಡುಗನಿಗೆ ಅಲರ್ಜಿ ಬಹಳ ಸರಿ ಆಗಿದೆ ಸರ್. ಇವನಿಗೆ ಅವ್ರ ಅಮ್ಮನೇ ಕರ್ಕೊಂಡೋಗಿ ಎಲ್ಲರಿಗೂ ತೋರಿಸಿ ಹಾಸ್ಪಿಟಲ್ ಕರ್ಕೊಂಡೋಗಿ ತೋರಿಸಿ ಕರ್ಕೊಂಡ್ ಬಿಡ್ತಿದ್ರು. ಇದು ನಮ್ಗೂ ಬೇಜಾರಿತ್ತು, ಇವನಿಗೆ ಆಗ್ತದೆ ಜಾಸ್ತಿ ಯಾಕಪ್ಪ ಅಂತ, ಇವ್ನ ಹಬ್ಬನಿಗೆ ಆಗ್ತೈತಲ್ಲ ಜಾಸ್ತಿ ಅಂತ ನಮಗೂ ಬೇಜಾರಿತ್ತು ಸರ್. ಇದು ವಾಸ್ತವ. ಅದಾದ್ಮೇಲೆ ಈ ಮೊನ್ನೆ ಬಂದಾಗ ಅವನಿಗೆ ತೋರಿಸಿರ್ಲಿಲ್ಲ ನನಗೆ. 2 ದಿವಸದಿಂದ ನನಗೆ ತೋರಿಸಿದ ತಕ್ಷಣನೇ ನಾನು ಹಾಸ್ಪಿಟ್ಲ್ ಕೊಟ್ಟು ಅವನಿಗೆ ಟ್ರೀಟ್ಮೆಂಟ್ ಕೊಡಿಸಿ ನಾನೇ ಹೆಚ್ಚಿದ್ದೀನಿ ಸರ್ ಔಷಧಿ. ಖಂಡಿತ ಖಂಡಿತ ಸ್ವಾಮೀಜಿ. ಈಗ ನಮಗ್ ಬಂದಿದ್ ವಿಚಾರ ಏನು ಅಂದ್ರೆ, ಸ್ವಾಮೀಜಿಗಳು ಎಲ್ಲೂ ಚಿಕಿತ್ಸೆ ಕೊಡ್ಸಿಲ್ಲ, ಎಲ್ಲೂ ಕೂಡ ನಾನ್ ಸ್ಟೇಟ್ಮೆಂಟ್ ನಾನು ಮಾತಾಡೋದ್ನ
ಒಬ್ರು ಕೇಳಿಸ್ಕೊತಾನೆ ಇಲ್ಲ ಸರ್ ಕೆಲವು ಮೀಡಿಯಾದವರು. ಇಲ್ಲ, ಏನ್ ಹೇಳ್ಬೇಕು ಸರ್? ನೀವ್ ಹೇಳೋದನ್ನ ನನ್ನ ರಾಜಧಾನಿ ವಾಹಿನಿಯಲ್ಲಿ ಸ್ಪಷ್ಟವಾಗಿ ಕಳಿಸ್ತೀನಿ. ಇದನ್ನ ನೇರವಾಗಿ ಎಡಿಟ್ ಇಲ್ದೇನೆ ಹಾಕ್ತೀನಿ. ಇದು ಸರ್ ನಮ್ಮ ಆಮೇಲೆ ಗುಣ. ನನಗೆ ತುಂಬಾ ನೋವಾಗಿತ್ತು ಸರ್. ಏನು ಅಂದ್ರೆ ಏನು ಒಂದು ಮೀಡಿಯಾದವ್ರು ಬಂದು ನಮ್ಮ ಮಕ್ಕಳು ಸ್ನಾನ ಮಾಡ್ತಾ ಇದ್ರು. ಆ ಸ್ನಾನ ಮಾಡ್ತಿದ್ದಾಗ ಪೊರಕೆ ತಗೋ ಅಂತ ಹೇಳಿ ಪೊರಕೆ ತಗೊಂಡು ಗುಡಿಸೋದ್ನ ವಿಡಿಯೋ ಮಾಡ್ಕೊಂಡು ಟಾಯ್ಲೆಟ್ ಕ್ಲೀನ್ ಮಾಡಿಸ್ತಾರೆ ಅಂತ ಹಾಕ್ತಾರೆ ಅಂದ್ರೆ ಸರ್ ನಾವು ಎಲ್ಲಿಗಿದ್ದೀವಿ ಸರ್? ನಮ್ ಸಮಾಜ ಹೆಂಗ್ ಹೋಗ್ತಾ ಇದೆ ಸರ್? ನಮ್ಮ ಹುಡುಗನೇ ಬಂದು ನನಗೆ ಹಿಂಗ್ ಕೇಳಿದ್ರು ಬುದ್ಧಿ, ನನ್ಗೆ ಒತ್ತಾಯ ಮಾಡಿದ್ರು, ಬುದ್ಧಿಯವ್ರು ಹೇಳಿದ್ರು, ವಾರ್ಡನ್ ಹೇಳಿದ್ರು ಅಂತ ಹೇಳಿದ್ರು ಬುದ್ಧಿ ನಾನು ಇಟ್ಕೊಂಡು ಗುಡಿಸ್ತೆ ಅಂತ ನನ್ಗೆ ಹೇಳ್ತಾನೆ ಸರ್ ಹುಡುಗ. ಏನ್ ಸರ್ ಎಲ್ಲಿದೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ನಾವ್ ಎಲ್ಲಿದ್ದೀವಿ, ಏನ್ ಮಾಡ್ತಾ ಇದೀವಿ ಸರ್? ಯಾವುದೇ ಫೀಸ್ ಇಲ್ದಲೆ ಉಚಿತ ಹಾಸ್ಟೆಲ್ ಸರ್. ಉಪಹಾರಕ್ಕೆ ಇಂಗ್ಲಿಷ್ ಮೀಡಿಯಂ ಹುಡುಗರಿಗೆ 5,000 ರೂಪಾಯಿ ತಗೊಂತ ಇದೀವಿ ಸರ್. ಸರ್ ಬನ್ನಿ, ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಅನ್ನ ಸಾಂಬಾರು, ಆಮೇಲೆ ಸ್ನಾಕ್ಸ್ 5 ಗಂಟೆ 5:15, ಮತ್ತೆ ರಾತ್ರಿ ಮುದ್ದೆ ಅನ್ನ ಸಾಂಬಾರು. ಸ್ಪೆಷಲ್ ವಾರಕ್ಕೆ ಒಂದ್ ದಿವಸ ಸ್ಪೆಷಲ್ ಇರುತ್ತೆ ಸರ್. ಸ್ಪೆಷಲ್ ಮಕ್ಕಳು ನೋಡಿ ಸರ್, ಏನಾದ್ರು ಸ್ವೀಟ್ ಇರುತ್ತಲ್ಲ ಸರ್. ಸ್ವೀಟ್ಸ್ ಹಾ ಅಲ್ಲ ನೋಡಿ, ಅದನ್ನೆಲ್ಲ ಮಾಡ್ತಿದ್ದೀರಿ, ನಮ್ಗೆ ಅದೇ ಸಂತೋಷ ಆಗುತ್ತಿಲ್ಲ ಅಂತ ಸರ್. 300 ಪೇರೆಂಟ್ ಇದಾರೆ ಸರ್. ಒಬ್ರು ಆ ಗ್ರೂಪ್ ಅಲ್ಲಿ, ನಮ್ಮ ಹಾಸ್ಟೆಲ್ ಗ್ರೂಪ್ ಅಲ್ಲಿ ಬೇಕಾದ್ರೆ ನೀವ್ ಏನಾದ್ರು ಚೆಕ್ ಮಾಡ್ಕೊಂಡ್ರೆ ಯಾರಿಗಾದ್ರು ಕೇಳಿ ಪೋಷಕರನ್ನ, ಪೋಷಕರೇ ಮಾತಾಡಿದ್ದಾರೆ ನೀವ್ ಹಿಂಗೆಲ್ಲ ಮಾಡೋದ್ ಸರಿ ಇಲ್ಲ, ಅಲ್ಲಿ ಸ್ವಾಮೀಜಿಯವ್ರು ಇರ್ಬೋದು, ಸಿಬ್ಬಂದಿ ಇರ್ಬೋದು, ಹೆಂಗ್ ನೋಡ್ಕೊತಿದ್ದಾರೆ ಸರ್. ಅವ್ರು ನಮ್ಮ ಒಂದು ಕೋಪದಲ್ಲಿ ಮಾತಾಡಿದ್ದಾರೆ. ಯಾಕೆ ಅಂದ್ರೆ ನನ್ನನ್ನ ಸಿಂಗುಲರ್ ಆಗಿ ಮಾತಾಡ್ತಿದ್ರಂತೆ ಸರ್ ಅಯ್ಯಮ್ಮ. ಅವಾಗ ಅವ್ರಿಗೆ ಕೋಪ ಬಂದು ಎಷ್ಟು ಹೇಳಿದ್ರು ಕೇಳಿಲ್ಲ ಸರ್. ಇವ್ರು ಮಾತಾಡಿರೋದು ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದಾರೆ, ಅವ್ರು ಮಾತಾಡಿರೋದನ್ನ ಮಾಡ್ಕೊಂಡಿಲ್ಲ ಸರ್. ಇಲ್ಲ, ನಾನು ಈಗ ಏನ್ ಮಾಡ್ತೀನಿ ಸ್ವಾಮೀಜಿ, ಎಲ್ಲವನ್ನ ಹಾಕ್ತೀನಿ, ನಿಮ್ಮ ಮಾತುಗಳನ್ನ ನೇರವಾಗಿ ಹೀಗೆ ಹಾಕ್ತೇನೆ. ಏನು ನಾನು ದಯವಿಟ್ಟು ಸರ್ ಇದು ಮಠ ಬಂದ್ ನೀವೇ ಚೆಕ್ ಮಾಡಿ ಸರ್. ನಮ್ದೇನು ಮಾಧ್ಯಮದವರಿಗೆ ಇದೊಂದು ನೋಡಿ, ಸಾಮಾಜಿಕ ಹೊಣೆ ಕೂಡ ಇದೆ. ಎಲ್ಲವನ್ನು ಸರಿ ಮಾಡುವಂತದ್ದು, ಅದಕ್ಕೆ ನಾವು ಕೂಡ ಹೊಂದ್ಕೊಂಡು ಹೋಗುವಂತದ್ದು ತಪ್ಪು. ನಮಗೆ ಮಕ್ಕಳಲ್ವಾ ಸರ್? ನಮಗೂ ನೋವಾಗತ್ತೆ ಸರ್. ನಾವು ನೆನ್ನೆ ದಿವಸ ಒಬ್ಬ ಹುಡುಗನಿಗೆ ನಾನು ಬಿಡುವು ಮಾಡ್ಕೊಂಡು ಅವನು ಉಜ್ಜಲ ಸರ್ 1ನೇ ಕ್ಲಾಸ್ ಹುಡುಗರಿಂದ ಸೇರ್ಸ್ಕೊಂಡಿದ್ದೀವಿ ಸರ್. ಆಯೇ ಇಟ್ಟಿದೀವಿ ಸರ್. ದಿವಸ ಸ್ನಾನ ಮಾಡಿಸ್ತಾರೆ. ಬಿಸಿನೀರ್ ಸ್ನಾನ ಸರ್, ಬಿಸಿನೀರ್ ಕೊಡ್ತೀವಿ ಕುಡಿಯಕ್ಕೆ, ಫೆನಾಯಿಲ್ ಹಾಕಿ ರೂಮ್ ಒರೆಸ್ತೀವಿ ಸರ್. ಬೇಕಾದ್ರೆ ನಾನ್ ಇಲ್ದಾಗ ನಮ್ಮ ಮಠಕ್ಕೆ ಬಂದು ಯಾರನ್ನ ಕೇಳಿ ಸರ್. ನನಗೆ ನಮ್ ಸೇವೆನ ಈ ತರ ಅಪಮೂಲ್ಯ ಮಾಡ್ತಾರ ಅಂತ ಬೇಜಾರಾಗಿದೆ ಸರ್. ಇಲ್ಲ, ಈಗ ಎಲ್ಲಾ ಕಡೆ ಅದೇ ಮಾತು ಬರ್ತಾ ಇದೆ, ಈಗ ನಿಮ್ಮ ಮಠದ್ದೇ ಈ ರೀತಿ ಅಂತ. ಬಟ್ ಎಲ್ಲೂ ನಾನು ಪ್ಲೀಸ್ ಕಮ್ ಸರ್. ಇಲ್ಲ, ನಿಮ್ಮ ಮಾತುಗಳು ನನಗೆ ಸ್ಪಷ್ಟ ಅನ್ಸುತ್ತೆ. ಇದು ಮಾತುಗಳೇನಿದೆ, ಇದು ಕೂಡ ನಿಮ್ಮ ಭಕ್ತ ವಲಯ ಆಗಿರ್ಬೋದು, ಅಥವಾ ನಿಮ್ಮ ಪೋಷಕರ ವಲಯ ಆಗಿರ್ಬೋದು, ಅಥವಾ ಸಮಾಜ ಇದನ್ನ ತಿಳ್ಕೊಳ್ಳಿ. ನೀವು ಬಂದಿದ್ರು ಸರ್, ರಾತ್ರಿ ಸಬ್ ಇನ್ಸ್ಪೆಕ್ಟರ್ ಬಂದಿದ್ರು, ನಮ್ಮ SI ದಾಬಸ್ಪೇಟೆ SI ಬಂದಿದ್ರು. ಅವ್ರು ಬಂದು ವಿಸಿಟ್ ಮಾಡಿ ನೋಡಿ, ಮತ್ತೆ ಇದಕ್ಕಿಂತ ಇನ್ನೇನು ಅವಕಾಶ ಇದೆ ಅಂತ ಅಂದ್ರು. ನಾನು ಇರ್ಲಿಲ್ಲ ಸರ್, ಅದನ್ನ ನಮ್ಮ ಹುಡುಗರು ಹೇಳಿದ್ರು. ಈ ಸಣ್ಣ ವಿಷಯಕ್ಕೆ ಎಷ್ಟು ದೊಡ್ಡದ್ ಮಾಡಿದ್ದಾರೆ ಅಂತ ಹೇಳಿದಾರಂತೆ. ಆಮೇಲೆ ಇವತ್ತು ನಮ್ಮ ಚೈಲ್ಡ್ ವೆಲ್ಫೇರ್ ಅವರು ಬಂದಿದ್ರು, ಮೇಡಮ್ ಬಂದಿದ್ರು. ಅವರು ಎಲ್ಲ ನೋಡ್ಬಿಟ್ಟು ಇದಕ್ಕೊಂದ್ ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ಸಿ ಬುದ್ಧಿ, ಸ್ವಾಮೀಜಿಯವರು ಒಂದು 15 ಜನಕ್ಕಾಗಿದೆ, ಸ್ವಲ್ಪ ಕ್ಲೀನ್ ಮಾಡಿಸ್ಬಿಡಿ, ಔಷಧಿ ಕೊಡ್ಸಿ, ನೀವೆಲ್ಲ ಮಾಡ್ತಿದೀರಾ, ನಾವು ನೋಡಿದೀವಿ ಅಂತ ಹೇಳೋಗಿದ್ದಾರೆ ಸರ್. ಆಮೇಲೆ BO ಬಂದಿದ್ರು, BO ಸಹಿತ, ಆಮೇಲೆ ಡಾಕ್ಟರ್ ಸಹಿತ ಎಲ್ಲ ಬಂದು ನೋಡಿ ಅವ್ರು 10, 12, 15 ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿ ಹೋಗಿದ್ದಾರೆ ಸರ್. ಇನ್ನೇನು ಇಲ್ಲ ಸರ್ ಇದ್ರಲ್ಲಿ. ಇದಿಷ್ಟೇ ಸರ್ ವಿಷಯ. ಒಟ್ಟಾರೆ ನಾನ್ ಹೇಳೋದು ತಪ್ಪಾದಾಗ ಅದನ್ನ ತಿದ್ದುಕೊಂಡು ನಡೆಯುವಂತದ್ದು ಸಹಜವಾದಂತದ್ದು ಪ್ರಕ್ರಿಯೆ. ಅದ್ರಲ್ಲಿ ನಾನಾಗ್ಬೋದು, ನೀವಾಗ್ಬೋದು, ಆಗಿಲ್ಲ ಅಂತ ನಾನು ಹೇಳಲ್ಲ ಸರ್. ಆಗಿದೆ ಪ್ರತಿನಿತ್ಯ ಸರ್. 1000 ರೂಪಾಯಿ ಬೇಕಾದ್ರೆ ದಾಬಸ್ಪೇಟೆಯಲ್ಲಿ ಆರೋಗ್ಯ ಭಾರತಿ ಅಂತ ಡಾಕ್ಟರ್ ಇದಾರೆ ಸರ್. 12 ಗಂಟೆ ರಾತ್ರಿ, 1 ಗಂಟೆ ರಾತ್ರಿಲಿ ನಾವು ಮಕ್ಕಳನ್ನ ಕರ್ಕೊಂಡು ಹೋಗಿದೀವಿ ಸರ್. ಏನಾದ್ರು ಎದೆ ನೋವು ಅಂದ್ರೆ, ಮತ್ತೆ ಹೊಟ್ಟೆ ನೋವು ಅಂದ್ರೆ, ನಾನ್ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ವಿ ಸರ್. ನೀವ್ ಕೇಳಿ, ನನ್ನ ಆತರಿಸ್ಬೇಡಿ ನೀವು. ನಮ್ ಸುತ್ತಿಗಿರೋ ಜನಗಳು ಕೇಳಿ, ನಮ್ ಸುತ್ತಾಗಿರೋ ಹಾಸ್ಪಿಟಲ್ ಅಲ್ಲಿ ಕೇಳಿ, ನಮ್ ಸಂಪರ್ಕದಲ್ಲಿ ಯಾರ್ಯಾರು ಪ್ರತಿನಿತ್ಯ ಇರ್ತಾರೆ ಅವ್ರನ್ನೆಲ್ಲ ಕೇಳ್ಕೊಳ್ಳಿ ಸರ್. ಆಗ್ಲಿ, ಒಟ್ಟಾರೆ ನಿಮ್ಮ ಒಂದು ಸಮಾಜಮುಖಿ ಕೆಲಸಕ್ಕೆ ಒಳ್ಳೇದಾಗ್ಲಿ. ಹಾಗೇನೆ ನನಗೆ ಮಾತಾಡ್ಲಿಕ್ಕೆ ಎಷ್ಟು ಅವಕಾಶ ಕೊಟ್ರಲ್ಲ ಸರ್, ಸಾಕು. ನನ್ನ ಮಾತು ಕೇಳಿಸ್ಕೊಳ್ಳಲ್ಲ ಕೆಲ ಮೀಡಿಯಾದವರು. ಅವ್ರು ಹೇಳಿದ್ದೆ ಹಾಕ್ತಾವ್ರೆ. ಇಲ್ಲ, ಒಂದು ಹಾಕಿಲ್ಲ ನನ್ಗೆ. ಈಗ ನಾನು ಹಾಕ್ತೀನಿ ನೋಡಿ. ಈಗ ನಾನು ವಿಡಿಯೋಗಳ ಜೊತೆಗೆ ನಂತರ ನಿಮ್ದು ಹಾಕ್ತೇನೆ. ಯಾಕೆಂತಂದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರನೂ ಅಲ್ಲಿರ್ಬೇಕು, ಒಂದು ಧ್ವನಿನೂ ಕೂಡ ಅಲ್ಲಿರ್ಬೇಕಲ್ವಾ ಸರ್. ಆಮೇಲೆ ನಮ್ಮ ಹುಡುಗರಿಗೆ ಎಲ್ಲ ಕೆಲಸ ಮಾಡಿಸ್ತೀವಿ ಸರ್, ನಾವೇನು ಮುಚ್ಚಿಟ್ಕೊಳ್ಳ ಸರ್. ನಮ್ಮ ಹುಡುಗರಿಗೆ ಗೋಶಾಲೆ ಇದೆ ಸರ್, ನಮ್ದು 110 ಹಸು ಇದಾವೆ ಸರ್. 110 ಹಸು ಸಾಕಿದೀವಿ ಸರ್. ನಮ್ಮ ಹುಡುಗರು ಎಲ್ಲ ಕೆಲಸ ಮಾಡ್ಕೊಡ್ತಾರೆ ಸರ್. ತೋಟಕ್ಕೆ ಕರ್ಕೊಂಡು ಹೋಗ್ತೀವಿ, ಅಲ್ಲೆಲ್ಲ ಅವರೆಕಾಯಿ ಕೀಳೋದು, ಕ್ಲೀನ್ ಮಾಡೋದೆಲ್ಲ. ನಮ್ಮ ಪೇರೆಂಟ್ಗೆ ಅದೇ ಫೋಟೋ ಹಾಕ್ತೀವಿ ಸರ್. ಒಬ್ಬ ಪೇರೆಂಟ್ ಇಲ್ಲಿವರೆಗೂ ನಮ್ಮ ಮಕ್ಕಳ ಕೈಲಿ ಮಾಡಿಸ್ಬೇಡಿ ಅಂತ ಹೇಳಿಲ್ಲ ಸರ್. ಆದ್ರೆ ಇವರು ಕೆಲಸ ಮಾಡಿಸ್ತಾರಂತೆ, ಅದು ಮಾಡಿಸ್ತಾರೆ ಸರ್. ಏನ್ ಮೆಸೇಜ್ ಕೊಡ್ತಾ ಇದೀವಿ ಸಮಾಜಕ್ಕೆ? ಸಮಾಜ ಎಲ್ಲಿ ಬದಲಾವಣೆ ಆಗುತ್ತೆ ಸರ್? ಮೇಷ್ಟ್ರುಗಳು ಪಾಠ ಮಾಡೋ ಸ್ಥಿತಿಲಿ ಇಲ್ಲ ಮುಂದೆ. ಹಾಸ್ಟೆಲ್ ಇಂದ ನಡೆಸೋ ಸರ್. ಯಾರೋ ಶ್ರೀಮಂತರು ಹೋಗ್ಬಿಡ್ತಾರೆ, ಬಡ ಮಕ್ಳ ಕಥೆ ಏನ್ ಸರ್? ಹೌದು ಸ್ವಾಮೀಜಿ, ನೀವು ನೋಡಿ ಇವೆಲ್ಲ ಇದೆ. ಈ ಸವಾಲುಗಳು ಸಮಾಜದಲ್ಲಿ ಬರ್ತವೆ. ಬಸವಣ್ಣನವ್ರು ಹೇಳಿದಾರಲ್ವಾ,
ನಿಮ್ಮ ಆಗಿನ ಕಾಲದ ಎಲ್ಲರೂ ಕೂಡ ಹಿತಚಿಂತಕರು ಹೇಳಿದ್ದಾರೆ, ನಿಂದಕರು ಇರ್ಬೇಕು, ತಲೆ ಕೆಡ್ಸ್ಕೊಳ್ಬೇಡಿ. ಇಲ್ಲ ನೀವು ಸರ್, ನಿಮ್ಮ ನಾನು ಡ್ಯೂಟಿ ನಾನು ಮಾಡ್ತೀರಿ. ಅದಕ್ಕೆಲ್ಲ ಏನು ಬೇಜಾರಿಲ್ಲ. ಇಲ್ಲ. ನಾನು ಒಂದೇ ನಮ್ಮ ಎಲ್ಲ ಟೀಚರ್ಸ್ಗೆ ಕರೆದು ಹೇಳಿದೀನಿ ಸರ್, ನೋಡಮ್ಮ ನಾವು ಸೇವೆ ಮಾಡಿದೀವಿ, ನಮ್ಮ ಪೇರೆಂಟ್ಸ್ 300 ಪೇರೆಂಟ್ಸ್ ಒಂದೇ ಒಂದು ಮಾತಾಡಿಲ್ಲ ಇಲ್ಲಿವರೆಗೂ, ಅವರೇ ಬಂದು ಕರೀರಿ ಎಲ್ಲಾರನ್ನೂ, ನಾವ್ ಹೇಳ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕಿಂತ ನಮ್ಗೆ ಯಾವ ದೊಡ್ಡ ಪ್ರಶಸ್ತಿ ಬೇಡ, ಎಲ್ಲರೂ ಧೈರ್ಯವಾಗಿರಿ ಅಂತ ಹೇಳಿದ್ದೀವಿ ಸರ್. ಆಗ್ಲಿ, ನೈತಿಕವಾಗಿ ನಾವು ಕೂಡ ನಿಮ್ ಜೊತೆ ಇರ್ತೀವಿ. ಒಳ್ಳೇದಾಗ್ಲಿ, ನಿಮ್ಮ ಕಾರ್ಯಗಳು ಯಶಸ್ವಿ ಆಗ್ಲಿ. ಧನ್ಯವಾದ ಸರ್, ಧನ್ಯವಾದ ಸರ್. ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.